ಚಿಕನ್ ಮಟನ್ ಫಿಶ್ ಮಾಡ್ತೀನಿ, ಬಟ್ ನಾಟಿ ಕೋಳಿ ನನಗೆ ಸ್ವಲ್ಪ गुड मॉर्निंग एवरीवन, गुड मॉर्निंग। आज है फ्राइडे और बीइंग बंगाली गर्ल मैं आज ट्राई करने जा रही हूँ फर्स्ट टाइम कर्नाटका स्टाइल चिकन। तो पता नहीं कैसे बनेगा, प्रोसेस काफ़ी इजी है। मैंने सास से सीखा है सब, थैंक्स टू माय मदर इन लॉ, शी हैज़ टॉट मी एवरीथिंग। तो लेट मी सी इफ़ आई कैन कुक अप टू द मार्क और सबको पसंद आए। सो थोड़ा मैं कनाडा में बात करूँगी आज, बिकॉज़ रिक्वेस्ट आया है कुछ लोगों से कि प्लीज़ मेक कनाडा ब्लॉग। तो उतना मुझे आता नहीं है बोलना, सो स्टिल आई विल ट्राई माय बेस्ट टू टॉक फ्लुएंटली। सो अभी गया है मनीष, आई मीन माय हस्बैंड, ही हैज़ गॉन टू गेट द चिकन। सो टिल देन मैं जितना हो सके प्रिपरेशंस कर लेती हूँ। ये मैं एक्चुअली फ़ोन हाथ से पकड़ के रखी हूँ इसलिए। तो अभी प्रेशर कुकर मैंने बिठा दिया है गैस पे। सो अरेंजमेंट्स यहाँ पे है, दिखाती हूँ मैं। कश्मीरी लाल मिर्च, ये रेड चिली, ये लहसुन और ये थोड़ा ब्लैक पेपर है। तो कुछ काउंटेबल्स नहीं लिया है, ऐसे ही थोड़ा स्पाइस के लिए। और डाइस्ड स्लाइस्ड ऑनियंस है। तो ये सबको यहाँ पे रोस्ट करना है। ओके ओके, सो आई विल स्टार्ट टू टॉक इन कन्नड़ा। ಐ ಡೋಂಟ್ ನೋ, ठीक है। ಸೊ ಇವಾಗ ಪ್ರೆಷರ್ ಕುಕ್ಕರಲ್ಲಿ ಎಣ್ಣೆ ಹಾಕಿದ್ದೀನಿ। ಎಣ್ಣೆ मतलब ऑयल डाला है मैंने, देखिए गरम हो गया है ऑयल, बिसी आಗಿದೆ ऑयल। ಇವಾಗ ಎಲ್ಲ ಹಾಕೋಣ। ಓಕೆ, ಎಲ್ಲ ಹಾಕಿದ್ದೀನಿ। ನಾನು ಜಾಸ್ತಿ ಜೋರಾಗಿ ಮಾತಾಡ್ತಾ ಇಲ್ಲ, ಬಿಕಾಸ್ ನನ್ನ ಅತ್ತೆ ಮಲಗಿದ್ದಾರೆ, ಡಿಸ್ಟರ್ಬ್ ಆಗುತ್ತೆ। ಇವಾಗ ಬೆಳಗ್ಗೆ 8:30, ಅದಕ್ಕೆ ಜಾಸ್ತಿ ಸಿಗ್ತದು ಆಗ್ತಾ ಇಲ್ಲ ನನಗೆ, ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ। ಪ್ಲೀಸ್ ನೀವು ಎಲ್ಲ ಸ್ವಲ್ಪ ವಾಲ್ಯೂಮ್ನ ಜೋರು ಮಾಡಿಬಿಟ್ಟು ನೋಡಿ ನನ್ನ ವಿಡಿಯೋ। ಇದು ಫ್ರೈ ಮಾಡಬೇಕು, ಫ್ರೈ 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 ಫಾರ್ ಮೈ ಕನ್ನಡ ಪೀಪಲ್ ಆ್ಯಂಡ್ ಕರ್ನಾಟಕ ಪೀಪಲ್, ಇವಾಗ ಇದು ತೆಂಗಿನಕಾಯಿ, ಆ್ಯಕ್ಚುಲಿ ಐ ಟಾಕ್, ನಾನು ಮಾತಾಡ್ತೀನಿ, ಬಟ್ ವಿಡಿಯೋ ಆನ್ ಆದರೆ ನನಗೆ ಸ್ವಲ್ಪ ನರ್ವಸ್ನೆಸ್। ಸೊ ಇದು ತೆಂಗಿನಕಾಯಿ ಇಷ್ಟೇ ಹಾಕ್ತೀನಿ, ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದಾರೆ, ಇಷ್ಟೇ ಹಾಕ್ತೀನಿ। ಇಷ್ಟೇ ಹಾಕ್ಬಿಟ್ಟು ಸ್ವಲ್ಪ ಪಾಪಿ ಸೀಡ್ಸ್ ಅಂದರೆ ಗಸ್ಗಸ್ ಖಸ್ ಐ ಡೋಂಟ್ ನೋ, सो खसखस एंड चना दाल जिसको बोलते हैं कडले, हाँ कडले, और कोतंबरी सब्बू कोरिएंडर लीव्स डाल के मिक्सी में रन करना है। तो वो एक दूसरा पेस्ट है, ಅದು ಇನ್ನೊಂದು ಬೇರೆ ಪೇಸ್ಟ್ ಹೇಳಿದ್ರು, ಇದು ಫಾಸ್ಟ್ ಪೇಸ್ಟ್, ಇದು ಫಾಸ್ಟ್। ओके, मेरा हस्बैंड आ गया चिकन लेके ನೋಡಿ ಬಂದಿದೆ ನಮ್ಮ ಹಸ್ಬೆಂಡು। ನಮ್ಮ ಹಸ್ಬೆಂಡ್ ಬಂದರು, ಎಲ್ಲ ಸಾಮಾನು ತಗೊಂಡು। ಐ ಡೋಂಟ್ ನೋ ಇಫ್ ಯು ಗೈಸ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ಮೈ ಕನ್ನಡ। ಯು ಆರ್ ವೆರಿ ಹ್ಯಾಪಿ ಟುಡೇ, ಯುವರ್ ಮಿಸ್ಸಸ್ ಇಸ್ ಮೇಕಿಂಗ್ ನಾಟಿ ಕೋಳಿ ಸಾಂಬಾರ್ ಫಸ್ಟ್ ಮಾಡಿ, ದೆನ್ ಐ ವಿಲ್ ಟೇಸ್ಟ್, ದೆನ್ ಐ ವಿಲ್ ಲೆಟ್ ಯು ನೋ। ಹಾಂ, ಇದೇ ಪ್ರಾಬ್ಲಮ್ಮು, ಟ್ರಸ್ಟೇ ಇಲ್ಲ ನೋಡಿ। ಇದು ಸೆಕೆಂಡ್ ಪೇಸ್ಟು, ಇಲ್ಲಿ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಅಂದರೆ कोकोनट। आई एम स्पीकिंग लिटिल इन इंग्लिश हिंदी, ताकि मेरे फ्रेंड्स भी, इन लोगों को पता चले मैं क्या बात कर रही हूँ। तो ये कोकोनट है, ऑब्वियसली पिक्चर देख के तो समझ ही जाएंगे लोग कि क्या क्या है इसमें। ये डाला है, ये 2 स्पून ಪಾಪಿ ಸೀಡ್ಸ್ ಚಲಾ गया। ಇಲ್ಲ ಏನೇನು ಹಾಕಿದ್ದೀನಿ, ನಮ್ಮ ಅತ್ತೆ ಆ್ಯಕ್ಚುಲಿ ರಾತ್ರಿ ಹೇಳಿದರು ನನಗೆ ರೆಸಿಪಿ, ಇವಾಗ ಮಲಗಿದ್ದಾರೆ ಎಬ್ಸೋಕ್ಕೆ ಒಂಥರ, ಅದಕ್ಕೆ ಇದು ಪಾಪಿ ಸೀಡ್ಸು, ತೆಂಗಿನಕಾಯಿ, ಕಡಲೆ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ। ಏನಾದರೂ ಮಿಸ್ ಆದರೆ ನನಗೆ ಸಾರಿ गाइस। लगा टೊಮೆಟೊ और जो फ्राई किया था, ಇದು ಏನೇನು ಫ್ರೈ ಮಾಡಿದ್ದೀನಿ ಅದು ಹಾಕಿದ್ದೀನಿ। ಆಮೇಲೆ 2 ಟೊಮೆಟೊ ಹಾಕಿದ್ದೀನಿ। ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ 3ನ 2 ಆಗಬೇಕು, ನಾನು ಮರ್ತೋಗಿದ್ದೀನಿ। ಖಾರ ಆದರೆ ಐ ಡೋಂಟ್ ನೋ,
ನಮ್ಮ ಮಗಳು ಏನು ತಿಂತಾರೆ. ಬರೀ ಎರಡೇ ಎರಡು ಹಾಕಿದ್ದೀನಿ. ಇಲ್ಲಿ ನೋಡೋಣ ಖಾರ ಹೆಂಗಾಗತ್ತೆ, ಬಿಕಾಸ್ ಪೆಪ್ಪರು ಇರುತ್ತೆ ಇಲ್ಲಿ. ಸೊ ಇದು ಇವಾಗ ಮಿಕ್ಸಿ ಮಾಡಬೇಕು. ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ, ಏನೇನು ಫ್ರೈ ಮಾಡಿದ್ದೀನಿ ಅದು. ಆಮೇಲೆ 2 ಟೊಮ್ಯಾಟೋಸ್. ये मसाला कितना सुंदर दिख रहा है. ये तो शायद मैं ऐसे मोमो के साथ खा लूँ. ಎಷ್ಟು ಚೆನ್ನಾಗಿದೆ ನೋಡಿ, ಡಾರ್ಕ್ ಕಲರ್. ಕಾಶ್ಮೀರಿ ಮಿರ್ಚಿ ಹಾಕಿದ್ದೀನಿ ಅದಕ್ಕೆ. ಇವಾಗ ಮೇನ್ ಕೆಲಸ ವಾಶ್ ಮಾಡೋದು, ಸ್ನಾನ ಮಾಡಿಸ್ಬೇಕು ಚಿಕನ್ನ. ಯಾವಾಗಲೂ ನಮ್ಮ ಅತ್ತೆ ಮಾಡೋದು. ನಾನು ಚಿಕನ್, ಮಟನ್, ಫಿಶ್ ಮಾಡ್ತೀನಿ, ಬಟ್ ನಾಟಿ ಕೋಳಿ ನನಗೆ ಸ್ವಲ್ಪ ಅದಕ್ಕೆ ನೋಡೋಣ. लेट्स फेस दिस चैलेंज. कुछ अच्छा खाना है तो ऑब्वियसली कुछ करना पड़ेगा, मेहनत. ಸೊ ಇವಾಗ ಅದೇ ಮೇನ್ ಕೆಲಸ ನನಗೆ. ಸೊ ಲೆಟ್ಸ್ ಡೂ ಇಟ್. ಹಾಕಿದ್ದೀನಿ ಇವಾಗ ಫ್ರೈಗೆ. ಸೊ ಇದು ಫ್ರೈ ಮಾಡಬೇಕು. ಫಸ್ಟು ವಾಶ್ ಮಾಡಿದ್ದೀನಿ ಚೆನ್ನಾಗಿ. ಫ್ರೈ ಮಾಡಿಬಿಟ್ಟು ಇದರಲ್ಲಿ ಸ್ವಲ್ಪ ಹಲ್ದಿ, ಸಾಲ್ಟ್ ಹಾಕ್ಬಿಟ್ಟು ಫ್ರೈ ಮಾಡೋದು. ಓಕೆ ಓಕೆ, ಹಲ್ದಿ, ಅರಿಶಿನ, ಸಾಲ್ಟ್ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ. ಚೂರು ಪಿಂಚ್ ಆಫ್ ಸಾಲ್ಟ್ ಹಾಕಿದ್ದೀನಿ, ಸೊ ದ್ಯಾಟ್ ಇಟ್ ನ್ಯೂಟ್ರಲೈಸಸ್ ವಿತ್ ದ ಆಯಿಲ್ ಆ್ಯಂಡ್ ಹಲ್ದಿ. ಸೊ ಥೋड़ा इसको ಫ್ರೈ करके ಇದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಕವರ್ ಮಾಡೋದು. ಕವರ್ ಮಾಡಾದ್ಮೇಲೆ ಸ್ವಲ್ಪ ಬಾಯ್ಲ್ ಆದಮೇಲೆ ಕಲರ್ ಚೇಂಜ್ ಆಗುತ್ತೆ. ಆವಾಗ ಇದು ಮಿಕ್ಸ್ಚರ್ ಆಗಬೇಕು. ಇದು ಚೆನ್ನಾಗಿ ಫ್ರೈ ಆಗಿದೆ. ನಾನು ಆ್ಯಕ್ಚುಲಿ ಕವರ್ ಮಾಡಿಬಿಟ್ಟು ಟೆರೆಸ್ ಹೋಗಿದ್ದೆ, ಅಷ್ಟೊತ್ತಿಗೆ ಫ್ರೈ ಆಗಿದೆ ಸ್ವಲ್ಪ. ಇವಾಗ ಮಸಾಲ ಮಿಕ್ಸಿ ಮಾಡಿದ್ದೀನಿ, ಅದಾಗಬೇಕು ನೋಡಿ. ವಾವ್, ದಿಸ್ ಇಸ್ ಅಲ್ಟಿಮೇಟ್ ಸ್ಯಾಟಿಸ್ಫ್ಯಾಕ್ಷನ್. ಇದು ಮಿಕ್ಸ್ ಮಾಡೋಣ ಇವಾಗ. ಇದು ಬಾಯ್ಲ್ ಆಗ್ತಾ ಇದೆ. ದ್ಯಾಟ್ ಮೀನ್ಸ್ ಇಟ್ಸ್ ಗೆಟಿಂಗ್ ಬಾಯ್ಲ್ಡ್. ನಾವು ವಿ ನೀಡ್ ಟು ಪುಟ್ ದಿಸ್ ಎಗ್ಸ್ ಆಫ್ ದ ಚಿಕನ್. ಅಂದರೆ ಇದು ಕೋಳಿದು ಮೊಟ್ಟೆ. ಸೊ ಅದು ಯಾವಾಗ ಬಾಯ್ಲ್ ಆಗುತ್ತೆ ಇದು ಆಗಬೇಕು. ಫಸ್ಟಲ್ಲಿ ಫ್ರೈ ಆಗಬಾರ್ದು ಅಂತ ಹೇಳಿದರು, ಬಿಕಾಸ್ ಇಟ್ ಮೈಟ್ ಬ್ರೇಕ್ and it might get stick to the other meat. So we will put this when the entire sambar is getting boiled. ಇದು ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಪೇಸ್ಟ್ ಹಾಕ್ತಾ ಇದ್ದೀನಿ ಇಲ್ಲಿ. ಅದು ಮಿಕ್ಸ್ಚರ್ ಆಗಾದ್ಮೇಲೆ ಆ್ಯಡ್ ಮಾಡಿದ್ದೀನಿ. ಇವಾಗ ಫುಲ್ ಬಾಯ್ಲ್ ಇರಬೇಕು. I mean this should boil properly and then we will again whistle it. So why I made chicken koli sorry, ಯಾಕೆ ನಾವು ಮಾಡಿದೆ ಚಿಕನ್ ಸಾಂಬಾರ್, ಬಿಕಾಸ್ ಯು ವಾಂಟ್ ಟು ಸಿ. ಇವತ್ತು ನಮ್ಮ ಮನೇಲಿ ದೋಸೆ. ಇದು ಫಸ್ಟ್ ಟೈಮ್ ನಾನು ರುಬ್ಬಿದ್ದಕ್ಕೆ ಹುಳಿ ಬಂದಿದೆ. ಫರ್ಮೆಂಟೇಷನ್ ಹ್ಯಾಸ್ ಬಿನ್ ಫಾರ್ಮ್ಡ್. ವೆನೆವರ್ ಐ ಮೇಕ್ ದಟ್ ಮಚ್ ಫರ್ಮೆಂಟೇಷನ್ ಡಸಂಟ್ ಹ್ಯಾಪನ್ಸ್. ಸೊ ಐ ಆಮ್ ವೆರಿ ಹ್ಯಾಪಿ ವೆನ್ ಥಿಂಗ್ಸ್ ವರ್ಕ್ ಅಕಾರ್ಡಿಂಗ್ ಟು ಮೈ ವೇ. ಆ್ಯಂಡ್ ದೀಸ್ ಆರ್ ದ ಲಿಟಲ್ ಥಿಂಗ್ಸ್ ವಿಚ್ ಗಿವ್ಸ್ ಮಿ ಜಾಯ್. ಸೊ ಲೆಟ್ ಮಿ ಶೋ ಯು ಹೌ ದ ಫರ್ಮೆಂಟೇಷನ್ ಹ್ಯಾಸ್ ಟೇಕನ್ ಪ್ಲೇಸ್. ದಿಸ್ ಈಸ್ ಕಾಲ್ಡ್ ಅಲ್ಟಿಮೇಟ್ ಸ್ಯಾಟಿಸ್ಫ್ಯಾಕ್ಷನ್ ವೆನ್ your dosa is just boom, success. Time to open. Let's see क्या बना है. Oh wow. So ಇವಾಗ ದೋಸೆ ಮಾಡೋಣ. ದೋಸೆ and chicken. ಇವಾಗ ಫಸ್ಟ್ ನಮ್ಮ ಮದರ್-ಇನ್-ಲಾ ಅತ್ತೆಗೆ ಕೊಡೋದು, ಬಿಕಾಸ್ ಶಿ ಹ್ಯಾಸ್ ಟಾಟ್ ಮಿ ಎವ್ರಿಥಿಂಗ್. So she has the right to review the food. So let's see. It's ready. ತಗೊಂಡು ಹೋಗ್ತಾ ಇದ್ದೀನಿ ಅತ್ತೆಗೆ. ಗೈಸ್ ಕೊಟ್ಟಿದ್ದೀನಿ ಅತ್ತೆಗೆ. ಫಸ್ಟ್ ಟೈಮ್ ಮಾಡಿದ್ದೀನಿ, ಯಾವತ್ತೂ ಮಾಡಲಿಲ್ಲ. ನೋಡೋಣ ಏನು ರಿವ್ಯೂ ಕೊಡ್ತಾರೆ. ಪಾಸ್ನ ಫೇಲು. ನಿಮ್ಮ ಥರ ಆಗಲ್ಲ, ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ನೋಡಿ. ಫಸ್ಟ್ ಬೈಟಲ್ಲಿ ಕಣ್ಣು ಬಂದ್ಬಿಡ್ತು. ಇಲ್ಲ ಇಲ್ಲ, ಖಾರ ಜಾಸ್ತಿ. ಇಲ್ಲ ಇಲ್ಲ, ತಿಂದು ನೋಡ್ತೀನಿ ಒಂಚೂರು.
ಓಕೆ ಪಾಸ್ನಾ ನೆಕ್ಸ್ಟ್ ಟೈಮ್ ಏನಾದರೂ ಮಿಸ್ಟೇಕ್ ಇದ್ರೆ ಹೇಳಿ, ನೆಕ್ಸ್ಟ್ ಟೈಮ್ ಅದು ರೆಕ್ಟಿಫೈ ಮಾಡ್ತೀನಿ. ಸರಿ ಹಾಂ ಚೆನ್ನಾಗಿದೆ. ಓಕೆ ಥ್ಯಾಂಕ್ ಯು. ಮೇರಿ ಬೇಟಿಯಾ ಗೈ, ನನ್ನ ಮಗಳು ಬಂದರು ಸ್ಕೂಲಿಂದ. ನೋಡಿ ನೋಡಿ ಹಿಂಗೆ ಹಾಕ್ತಾರೆ. ಇವತ್ತು ಫುಲ್ ಕನ್ನಡ ಬ್ಲಾಗ್, ನೋ ಬೆಂಗಾಲಿ ನೋ ಹಿಂದಿ. ಹಾಂ ಕಿ ಜಾಕೆಟ್ ಸ್ಟಾರ್ಟ್ ಆಯಿತು. ಹ್ಯಾಂಡ್ ವಾಶ್, ಲೆಗ್ ವಾಶ್. ವಿ ಶುಡ್ ಆಲ್ವೇಸ್ ಬಿ ನೀಟ್ ಆ್ಯಂಡ್ yes, go. Oh wow, go and change. ನೋಡಿ ನಮ್ಮ ಮಗಳು ತಿಂತಾ ಇದೆ ಇವಾಗ. ತನಿಷ್ಕಾ ನೈಸ್ ಖಾರ. ಓಕೆ ಹ್ಯಾವ್ ಇಟ್. ಶೋ ಮಿ ಹೌ ಟು ಇಟ್. ನಾइस. ಓಕೆ ওই ಮೊಟ್ಟೆটাও খাবে হ্যাঁ अंडा. ಓಕೆ इवाग नान कूदे तिनके. सो लेट्स सी हाउ इट इज़. मैंने टेस्ट नहीं किया था बिकॉज मुझे पूजा देना था, तो मैंने टेस्ट नहीं किया. हस्बैंड ने खाया. ही वॉज इन हरी टू गो ऑफिस, सो आई डिड नॉट शूट हिम, बट ही सेड इट वॉज रियली नाइस एंड ही इज़ वेरी हैप्पी बिकॉज आई एम कुकिंग इट. So okay, you guys also please try. Non Kannadigas can also have it. I know they will like it because मैं personally as a Bengali belonging from Assam, I have liked it. So obviously you guys will also like it. So it's very nice to have it with dosa. मुझे डोसे के साथ ही अच्छा लगता है खा के. ನನಗೆ ಇಷ್ಟ ದೋಸೆ and chicken sour. So yeah, I look tired because काम कर रही हूँ सुबह से, बट इट्स वर्थ व्हेन द रिज़ल्ट इज़ गुड, इट्स वर्थ वर्किंग. सो यही एंड होता है मेरा ब्लॉग. प्लीज़ सब्सक्राइब कीजिए, सपोर्ट कीजिए. बाय.